ದೇವರು ಒಂದ್ ಕಡೆ, ಸಿದ್ಧರಾಮ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ. ಭಕ್ತನ ಮನ ಹೆಣ್ಣಿನೊಳಗಾದೊಡೆ ವಿವಾಹವಾಗಿ ಕೂಡುವರು. ಭಕ್ತನ ಮನ ಹೆಣ್ಣಿನೊಳಗಾದೊಡೆ ವಿವಾಹವಾಗಿ ಕೂಡುವರು. ಭಕ್ತನ ಮನ ಮಣ್ಣಿನೊಳಗಾದೊಡೆ ಕೊಂಡು ಆಲಯವ ಮಾಡುವರು. ಭಕ್ತನ ಮನ ಮಣ್ಣಿನೊಳಗಾದೊಡೆ ಕೊಂಡು ಮನೆ ಕಟ್ಟುವರು. ಭಕ್ತನ ಮನ ಹೊನ್ನಿನೊಳಗಾದಡೆ ಬಳಲಿ ದೊರಕಿಸುವುದು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನೋಡು ಶರಣರೇ ಹೇಳ, ಸೊನ್ನಲಿಗೆಯ ಸಿದ್ಧರಾಮ ಆತನನ್ನ ಕಲ್ಯಾಣದ ನಿಜವಾದ ಸುಧಾರ ಅಂತ ಹೇಳ್ತಾರೆ. ಕಲ್ಯಾಣದ ನಿಜವಾದ ಸುಧಾರ ಎಂಥ ಧೀರ ಭಕ್ತ ಅಂತ ಹೇಳಿದ್ರೆ, ಶ್ರೀಶೈಲದ ಮಲ್ಲಿಕಾರ್ಜುನನನ್ನೇ ಸ್ವರ್ಣಲಿಗೆಗೆ ಕರೆತಂದು ಆತನಿಗೆ ದೇವಸ್ಥಾನವನ್ನು ಕಟ್ಟಿ ಕೆರೆಬಾವಿಗಳನ್ನು ಕಟ್ಟಿರ್ತಕ್ಕಂಥ ಪರಮ ಕಾಯಕಶೀಲ ಯಾರು ಅಂದ್ರೆ ಸಿದ್ಧರಾಮ. ಆತ ತನ್ನ ಒಂದು ವಚನದಲ್ಲಿ ಹೇಳ್ತಾನೆ, ಭಕ್ತನ ಮನ ಹೆಣ್ಣಿನೊಳಗಾದೊಡೆ ವಿವಾಹವಾಗಿ ಕೂಡುವುದು. ನೋಡ್ರಿ, ಒಬ್ಬ ಸನ್ಯಾಸಿ ಮಠಕ್ಕೆ ಅಧಿಕಾರಿಯಾಗಿರ್ತಾನೆ. ಭಕ್ತರ ಮಧ್ಯದಲ್ಲಿ ಬರ್ತಾನೆ, ಭಕ್ತರ ಸಂಸಾರವನ್ನು ನೋಡ್ತಾನೆ. ಭಕ್ತರು ಗುರುಗಳು ಬಂದಾರಂತ ಹೇಳಿ ಅವ್ರ ಮನೆ ಒಳಗಿನ ಎಲ್ಲಾ ರೂಮ್ಗಳನ್ನು ತೋರಿಸ್ತಾರೆ. ಯಾವ ರೂಮನ್ನ ಆತ ನೋಡಬಾರ್ದಾಗಿತ್ತು ಆ ರೂಮ್ ನೋಡ್ತಾನ. ಮಠಕ್ಕೆ ಹೋಗಿ ಮಂಚಕ್ಕೆ ಮಲಗ್ತಾನ. ಹತ್ತದನ ನಿಂತದು ಮನ ಏವ ಮರ್ಕಟ, ಮನಸ್ಸು ಮಂಗ್ಯಾದು. ಅದಕ್ಕ ನೋಡಪ್ಪ, ನೀ ಸನ್ಯಾಸಿ ಆಗಿದಿ, ತಪ್ಪೇನಿಲ್ಲ. ಒಂದು ವೇಳೆ ಮನಸ್ಸು ಹೆಣ್ಣಿನೊಳಗ ಆತಂದ್ರ ಮದುವೆಯಾಗಿ ಕೂಡಿಬಿಡು. ಈ ಸ್ವತಂತ್ರವನ್ನ ಶರಣ ಧರ್ಮ ಕೊಡ್ತು. ಬಹಳ ಜನ ಪಂಚಾಚಾರ್ಯರು ಮತ್ತು ವಿರಕ್ತರ ಮಧ್ಯದಲ್ಲಿ ಭೇದವನ್ನು ಹುಡುಕ್ತಾರೆ. ಕಲ್ಯಾಣದ ಶರಣರು 12ನೇ ಶತಮಾನದಲ್ಲಿ ಈ ಧರ್ಮವನ್ನ ಪರಾಮರ್ಶೆ ಮಾಡಿ ಶೈವರು 7 ಶೈವಗಳಲ್ಲಿ ಹಂಚಿ ಹೋಗಿದ್ರು. 8ನೇ ಶೈವವನ್ನ ಕಟ್ಟಿರ್ತಕ್ಕಂಥವರು ಬಸವಾದಿ ಪ್ರಮುಖರು. ಒಪ್ಪಿಕೊಳ್ಳಬೇಕು ನಾವೆಲ್ಲ. ಅಷ್ಟಮ ಶೈವ ಅದು. ಹೇಗೆ ಮೊಹಮ್ಮದ್ ಪೈಗಂಬರ್ ಅವರು, ಅವರ ಪೂರ್ವದಲ್ಲಿಯೂ ಇಸ್ಲಾಂ ಇತ್ತು, ಆದ್ರೆ ಅದರಲ್ಲಿ ಅನೇಕ ದೋಷಗಳಿದ್ವು. ಆ ದೋಷಗಳನ್ನ ತಿದ್ದಿ ಇಸ್ಲಾಂ ಕಟ್ಟಿದ್ರು. ಜೀಸಸ್ ಬರುವ ಪೂರ್ವದಲ್ಲಿಯೂ ಕೂಡ ಕ್ರಿಶ್ಚಿಯನ್ ಮತೀಯವಾದಿಗಳು ಇದ್ರು, ಮತದವರು ಇದ್ರು. ಅದನ್ನ ಜೀಸಸ್ ತಿದ್ದಿ ಆ ಧರ್ಮವನ್ನು ಕಟ್ಟಿದ. ಹಾಗೆ ಒಪ್ಪಿಕೊಳ್ಳಲೇಬೇಕಾಗಿರ್ತಕ್ಕಂಥ ಪರಮ ಸತ್ಯ, ಬಸವಣ್ಣನವರು ಬರೋಕ್ಕಿಂತ ಪೂರ್ವದಲ್ಲಿ ದೇವರ ದಾಸಿಮಾರೇ ಇದ್ದ ಅಂತೂ ಒಪ್ತೀವಿ, ವೀರಶೈವ ಇದ್ದಿದ್ದಿಲ್ಲ ಅಂತ ವಾದ ಮಾಡ್ತೀವಿ. ಇತ್ತು, ಆದ್ರೆ ಅದರಲ್ಲಿ ದೋಷ ಇತ್ತು. ಅದರಲ್ಲಿ ದೋಷ ಇತ್ತು. ಗಂಡ ಸತ್ತರೆ ಹೆಣ್ಣು ಮಗಳು ಮರಣವನ್ನು ಹೊಂದಬೇಕಾಗಿತ್ತು. ವಿಧವಾ ವಿವಾಹಗಳಿರಲಿಲ್ಲ. ಮನೆಯಲ್ಲಿ ಲಿಂಗ ಎಲ್ಲರ ಸ್ವತ್ತಾಗಿರ್ಲಿಲ್ಲ. ರಜಸ್ವಲೆ ಆಗ್ತಾ ಇರ್ತಕ್ಕಂಥ ಹೆಣ್ಣಿಗೆ ಧರ್ಮದ ಎಲ್ಲ ಸ್ಥಾನಗಳಲ್ಲಿ ಪ್ರವೇಶ ಇರಲಿಲ್ಲ. ಆದ್ರೆ ಅದಕ್ಕೂ ಪೂರ್ವದಲ್ಲಿತ್ತು ವಿಚಿತ್ರ. ವೇದ ಕಾಲದಲ್ಲಿ ಸಪ್ತರ್ಷಿಗಳು ಹೆಂಡತಿಯರೊಂದಿಗೆ ವೇದಾಗಮಗಳ ಚರ್ಚೆ ಮಾಡ್ತಿದ್ರು. ವಸಿಷ್ಠ, ವ್ಯಾಸ ಇವರೆಲ್ಲರೂ ಮದುವೆಯಾಗಿದ್ರು. ಮಧ್ಯದಲ್ಲಿ ಯಾಕೆ ಬಂತೋ ಕರ್ಮಠ ಗೊತ್ತಾಗ್ಲಿಲ್ಲ. ಅಭ್ಯಾಸ ಮಾಡ್ಬೇಕು. ಆ ಮಧ್ಯದ ದೋಷವನ್ನು ಕಳಲಿಕ್ಕೆ ಶರಣರು ಬಂದ್ರು. ಶರಣ ಅದಕ್ಕೆ ಅವ್ರು ಹೇಳ್ತಾರೆ, ಹೆಣ್ಣಿನೊಳಗೆ ಮನಸಾದಡೆ ಮದುವೆಯಾಗಿ ಕೂಡುವುದು.
ಮಣ್ಣಿನೊಳಗೆ ಮನಸ್ಸಾದೊಡೆ. ಹುಲ್ಗುಂದೊಳಗೆ ಹೈವೇದಾಗ ಚಲೋ ಪ್ಲಾಟ್ ಹಾಕ್ಯಾರ. ಏನ್ ಇದ್ದರಿಗೆ ಆಗಿರೋದು ಚಂತೆನ. ಊರು ಮುಳುಗಿ ಬಿಟ್ಟದ ರೊಕ್ಕ ಕೊಟ್ಟಾರ ಕರೆ, ಇಲ್ಲೇನು ಕೊಳಿದು ಅಂತ ಒಂದ್ಸಲ ಮನಸ್ಸಿನ್ಯಾಗ ಹೇಯ ಭಾವ ಬಂತಂದ್ರ ಬಹಳ ಮಜಾ. ಸಂಸಾರ ಬಹಳ ಕೆಟ್ಟ ಹೇಸಿದು. ನಾನೊಂದು ಊರಿಗೆ ಒಬ್ಬ ಭಕ್ತರ ಮನೆಗೆ ಹೋಗಿದ್ದೆ. ಅವ್ರ ಮನೆಯೊಳಗ ಗ್ವಾಡೆಲ್ಲ ಉದುರಿತ್ತು. ಮನೆ ಮುಂದ ಉಸಿಗಿರ್ ಪುಟ್ರಿತ್ತು, ಮತ್ತ ಸಿಮೆಂಟ್ ಚೀಲಿತ್ತು 2-3. ಕೇಳ್ದೆ ಅದ್ರಿ ಗ್ವಾಡೆಲ್ಲ ಉದುರ್ಯದ, ಗಿಲಾಯಿ ಮಾಡಬಹುದಲ್ಲ ಅಂತ ಕೇಳಿದೆ. ಪಟಕ್ಕನ ಅವನು ಹೇಳ್ತಿ ಮುಂದೆ ಬಂದ್ರು, ಮುತ್ಯಾರ ಗಿಲಾಯಿ ಮಾಡಕ್ಕೇನ್ ತಡ ಹತ್ತಂಗಿಲ್ರಿ, ಉಸುಗದ ಸಿಮೆಂಟ್ ಅದ, ನನ್ನ ಗಂಡನ ಗೌಂಡಿ ಅದ. ಆದ್ರ ಮನಿನ ಪಾಲಾಗಿಲ್ಲ. ಒಂದ್ ವೇಳೆ ಮನಿ ನಾವು ಗಿಲಾಯಿ ಮಾಡ್ಕೊಂಡೇವಿ, ಇವ್ರು ತಮ್ಮ ಬಂದು ನನಗ ಬೇಕಂದ್ರೆ ಎಷ್ಟು ಹೇಸಿ ನೋಡಿ ಜೀವನ. ಯಾರಿಗೆ ತಪ್ಪಿಲ್ಲ ಗುರುವೇ, ಅದಕ್ಕೆ ನಾನು ವಲ್ಯ ಅಂತವ ಅಂತಾನ. ಗುರುನಾಥ್ ಹೇಳ್ತಾನ, ಇಲ್ಲಪ್ಪ ಇಂಥದ್ರೊಳಗನೆ ಗುಲಾಬಿ ಹುಟ್ಟುವುದು ಮುಳ್ಳಿನೊಳಗೋ ಸೆಲ್ಲ, ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿ ಸೊಳಿತಿರುವುದನ್ನು ಕೇಳುಗಳ ನಡುವೆ ಹರುಷಕತೆ ದಾರಿ ಎಲಮಂಕುತಿಮ್ಮ. ಕವಿ ಋಷಿ DVG ಅವರು ಹೇಳ್ತಾರೆ, ಮನುಷ್ಯ ಖುಷಿಯಿಂದಿರ್ಬೇಕಾದ್ರೆ ಬಹಳ ಸರಳವ. ಇವತ್ತು ತಿಳ್ಕೊಂಡು ಹೋಗ್ಬೇಡ, ಬರ್ಲಾರ್ದನ್ನ ಎಣಿಸಿ ಬಂದದ್ದು ಮರಿಬೇಡ. ಒಬ್ಬವಾಗ ಅವ್ರ ಮನ್ಯಾಗ ಹಡ್ಡ ಕತ್ತಿದ್ದ, ಒಂದ್ ತಾಡೋಲೆ ಸಿಕ್ತು, ತಾಡೋಲೆ ಪತ್ರ ಸಿಕ್ತು. ಅದ್ರ ಮೇಲೆ ಬರ್ದಿದ್ರು, ಇನ್ನೂ 4 ಆಳ ಹಡ್ಡಿದ್ರ, ಇನ್ನೂ 4 ಆಳ ತಗ್ಗ ಹಡ್ಡಿದ್ರ 8 ಹಂಡೆ ಬಂಗಾರದಾವು ಅಂತ ಬರ್ದಿತ್ತು. ಬಿಡ್ಲಿಲ್ಲ. ಬಿಟ್ಟಿರಿ ಮುತ್ಯಾರ ಗಂಟ್ ಹೇಳ್ತಾರ ಅನ್ನೋದು ಗೊತ್ತಾತಂದ್ರ ರಂಬಿಸಿ ಮನಿಗೆ ಕರ್ಕೊಂಡು ಕೇಳಿ, ಏನ್ ತಿಂತಿತ್ತಿನ ಮುತ್ಯ, ಏನ್ ಉಣ್ತಿ ಉಣ್ಣ ಮುತ್ಯ, ಏನ್ ತಗೋತಿತ್ತುಗೋ, ಎಲ್ಲಿ ತೋರ್ಸು. ಇಲ್ಲವಾ ನನಗೆ ಆಗುದಿಲ್ಲ ತೋರ್ಸಾಕ. ನೋಡ್ ಮುತ್ಯ ಹೇಳ್ತೀವಿ ತೋರ್ಸು ಅಂತೀರಿ, ಕೇಳಿಲ್ಲ ಅಂದ್ರ ಮೂಲ್ಯಾನ ಒಣಕಿ ತಗೊಂಡು ಬಂದು ಐನಾರ ಹೇಳ್ತೀಯೇನ ಜಜ್ಜಲ. ಯಾರಿಗೂ ಸುಖ ಇಲ್ಲ ಜೀವನ, ಯಾರ ಜೀವನನೂ ಸುಖ ಇಲ್ಲ. ಅದಕ್ಕೆ ಶರಣ ಅಂತಾನ, ಬ್ಯಾಡ ಗುರುವೆ, ನಾನು ಇದ್ರೊಳಗೆ ನೋಟ್ ಬೇಡ. ಆದ್ರೆ ಗುರು ಅಂತಾನ, ನಾ ಚಿಂತೆ ಮಾಡತೀವಿ ಎಲೆ ಮನವೇ ನಿನಗ, ಯಾತರ ಸುಖವಿಲ್ಲ.